ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು ಪಂಚಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಭಾನುವಾರವಾಗಿದೆ. ಭಾನುವಾರದಲ್ಲಿ ಸೂರ್ಯನ ಪ್ರಾರ್ಥನೆ ಬಹಳ ಮುಖ್ಯವಾದದ್ದು. ರವಿವಾರ ಆದಿತ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅದು ನಮ್ಮ ಬದುಕಿಗೆ ಬಲವಾದ ಆರೋಗ್ಯವನ್ನು ತಂದುಕೊಡುತ್ತೆ, ಬಲವಾದ ಬುದ್ಧಿಯನ್ನು ತಂದುಕೊಡುತ್ತೆ. ಈ ಬುದ್ಧಿ, ಆರೋಗ್ಯ ಇವುಗಳ ಅಧಿಪತಿ ಯಾರಪ್ಪ ಅಂದರೆ ಸೂರ್ಯನಾಗಿದ್ದಾನೆ. ಇಂಥ ಸೂರ್ಯ ಈಗ ನೀಚ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾನೆ. ತುಲಾರಾಶಿ ಸೂರ್ಯನ ನೀಚ ಸ್ಥಾನ, ದುರ್ಬಲ ಸ್ಥಾನ, ಬಲಹೀನ ಸ್ಥಾನ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸೂರ್ಯನಿಗೆ ಬಲ ಹೋದರೆ ನಮಗೂ ಮಂಕಾಗ್ಬಿಡುತ್ತೆ. ನಿಮಗೆ ಅನುಭವಕ್ಕಿದೆ, ಮೋಡ ಇದ್ರೇ ನಮಗೆ ಸೂರ್ಯ ಕಾಣದೇ ಇದ್ರೇ ತಲೆ ಕೆಟ್ಟು ಹೋಗಿಬಿಡುತ್ತೆ. ಅಂತಹ ಸೂರ್ಯ ಸ್ಥಾನವಶಾತ್ ಅವನು ಬಲಹೀನನಾಗಿದ್ದಾಗ ಅವನು ಏನೆಲ್ಲ ಮಾಡ್ತಾನಪ್ಪ ಅಂತಂದರೆ, ವಸ್ತುತಃ ಅವನು ಆತ್ಮಕಾರಕ. ಅಲ್ಲಿ ಕಾಲಾತ್ಮ ದಿನಕೃನ್ಮನಸ್ತು ಇನವು ಕಿರಣ ಸತ್ವಂ ಕುಜೋಜ್ಞೋ ವಚೋ ಜೀವೋ ಜ್ಞಾನ ಸುಖೇ ಸಿತಶ್ಚ ಮದನೋ ದುಃಖಂ ದಿನೇಶಾತ್ಮಜಃ ಅಂತ ಒಂದೊಂದು ಗ್ರಹಕ್ಕೆ ಒಂದೊಂದು ಕಾರಕತ್ವವನ್ನು ಹೇಳಿದೆ. ಹಾಗೆ ಪ್ರಧಾನವಾದದ್ದು ಸೂರ್ಯ. ಸ್ವಾಭಾವಿಕವಾಗಿ ಗಮನಿಸ್ಕೊಂಡ್ರು ಶಕುಬುಗು ಶುಚರಾಧ್ಯ ವೃದ್ಧಿತೋ ವೀರ್ಯವಂತಹ ಅಂತ ಹೇಳಿದೆ. ಎಲ್ಲ ಗ್ರಹಗಳಿಗಿಂತಲೂ ಅತ್ಯಧಿಕವಾದ ಮೇಲ್ಸ್ತರದಲ್ಲಿರ್ತಕ್ಕಂಥವನು ಸೂರ್ಯ. ಸೂರ್ಯನ ಬಲ ಇಲ್ಲ ಅಂದರೆ ಕಥೆ ಮುಗೀತು. ಅಂತಹ ಸೂರ್ಯ ನೀಚನಾಗಿದ್ದಾಗ ಏನೆಲ್ಲ ಮಾಡ್ತಾನೆ ಅಂತಂದರೆ ಆತ್ಮಕಾರಕ ಆತ್ಮವಿಶ್ವಾಸ ಕಳೆದುಬಿಡ್ತಾನೆ ಅವನು. ಈಗ ಹೇಳಿದ್ನಲ್ಲ, ಆತ್ಮಬಲವನ್ನು ತುಂಬತಕ್ಕಂಥವನು ಸೂರ್ಯ. ಯಾರಿಗೆ ಸೂರ್ಯನಿಲ್ಲೋ ಅವರಿಗೆ ಆತ್ಮಬಲ ಇರೋದಿಲ್ಲ. ಇಂಥ ಲಕ್ಷ ಪೂಜೆ ಮಾಡಿದ್ರೂ ಕೂಡ ವಿಶ್ವಾಸ ಬರೋದಿಲ್ಲ. ಪೂಜೆ ಮಾಡಿಸಿದ ಫಲ ಏನಪ್ಪ ಅಂತಂದರೆ ಮುಂದೆ ವಿಶ್ವಾಸ ಇದೆ, ನಾನು ಮಾಡ್ತೀನಿ ಅಂತಕ್ಕಂಥದ್ದು. ಆ ವಿಶ್ವಾಸವೇ ಹೊರಟೋಗ್ಬಿಡುತ್ತೆ. ಯಾವಾಗ ನೀವು ಕೆಲಸ ಮಾಡಿರ್ತೀರ ಅಥವಾ ಇನ್ಯಾವುದೋ ಒಂದು ಸಭೆಗಳಲ್ಲಿ ಮಾತಾಡಬೇಕಾಗಿರುತ್ತೆ ಅಥವಾ ಇನ್ನೆಲ್ಲೋ ಯಾವುದೋ ಒಂದು ಎಕ್ಸಾಮ್ ತೊಗೊಂಡಿರ್ತೀರ, ಈ ಸಂದರ್ಭದಲ್ಲೆಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರೀತಾರಲ್ಲ, ಅದೇ ಸೂರ್ಯನಿಂದ ಬರತಕ್ಕಂಥದ್ದು. ಅದಿಲ್ಲ ಅಂತಂದರೆ ನೀವು ಎಕ್ಸಾಮ್ ಹಾಲ್ಗೆ ಎಂಟ್ರಾಗಲ್ಲ. ಇಂಥದ್ದೊಂದು ಭಯ ಹುಟ್ಟಾಕ್ಬಿಡ್ತಾನೆ ಸೂರ್ಯಾದ ಆತ್ಮ ಪಿತೃಪ್ರಭಾವ ನಿರುಜಾಂ ಶಕ್ತಿಂ ಶ್ರಿಯಂ ಚಿಂತಯೇತ್ ಅಂತ ಇನ್ನೊಂದು ಫಲದೀಪಿಕೆಯಲ್ಲಿ ಹೇಳ್ತಾರೆ. ಸೂರ್ಯಾದ ಆತ್ಮ ಮೊದಲನೇದೇ ಆತ್ಮಕಾರಕ ಅಂತ ಹೇಳಿದ್ನಲ್ಲ. ಪಿತೃಪ್ರಭಾವ ನಿರುಜಾಂ, ತಂದೆ ಮಕ್ಕಳಲ್ಲಿ ಒಂದು ಜಗಳ ಆಗುತ್ತೆ ಅಂದರೆ ಹಾವು ಮುಂಗ್ಸಿಗಳ ಥರ ಆಗಿಬಿಡ್ತಾರೆ. ಆ ತಾಯಿ ಪಾಡು ಪಾಪ ಕೇಳ್ತಿರೋದು ಹಾಗಾಗ್ಬಿಡುತ್ತೆ. ತಂದೆ ಹೇಳಿದ್ದನ್ನು ಮಗ ಒಪ್ಪಲ್ಲ, ಮಗ ಹೇಳಿದ್ದನ್ನು ತಂದೆ ಒಪ್ಪಲ್ಲ. ಮನೆ ರಣರಂಗವಾಗಿಬಿಟ್ಟಿರುತ್ತೆ. ಇಬ್ಬರು ಒಬ್ಬೊಬ್ಬರು ಮುಖ ಒಂದೊಂದು ಕಡೆಗಿರ್ತದೆ. ಇದಕ್ಕೇನು ಕಾರಣ ಅಂದರೆ ಸೂರ್ಯನ ಬಲಹೀನತೆ. ಯಾರ ಜಾತಕದಲ್ಲಿ ಪಿತೃಕಾರಕ ಅವನು, ನವಮಸ್ಥಾನವನ್ನು ಭಾಗ್ಯಸ್ಥಾನ ಅಂತ ಕರೀತಾರೆ. ಲಗ್ನದ ಕಾರಕನೂ ಹೌದು. ಅಲ್ಲಿ ದ್ಯುಮನಿ ರಮರ ಮಂತ್ರಿ ಭೂಸಿತ ಸೋಮ ಸೌಮ್ಯ ಅಂತ ಹೇಳುವಾಗ ದ್ಯುಮಣಿ ಲಗ್ನದ ಕಾರಕ ಯಾರಪ್ಪ ಅಂದರೆ ಸೂರ್ಯ. ಲಗ್ನ ಬಲಿಷ್ಠವಾಗಿದೆ, ಮಗು ಚೆನ್ನಾಗಿದೆಯಾ ಇಲ್ವಾ ಹೇಳಪ್ಪ ಜಾತಕ ನೋಡಿ ಅಂತಂದರೆ ಲಗ್ನ ಕಾರಕನಾಗಿರ್ತಕ್ಕಂಥ ರವಿ ಚೆನ್ನಾಗಿದ್ದಾನ ನೋಡ್ಕೋಬೇಕು ಅಂತ ಜ್ಯೋತಿಷಿಗಳಿಗೆ ಗೊತ್ತಿರಬೇಕು. ಅಂದರೆ ಶರೀರದ ಲಗ್ನದ ಬಲವನ್ನು ತುಂಬತಕ್ಕಂಥವನು ಸೂರ್ಯ. ಲಗ್ನವಿಲ್ಲ ಅಂದರೆ ಶರೀರವೇ ಇಲ್ಲ ಅಂತ ಅರ್ಥ. ಅಷ್ಟಲ್ಲದೆ ತಂದೆ ಮಕ್ಕಳು ಇಷ್ಟೊತ್ತು ಹೇಳಿದ್ನಲ್ಲ. ಹೀಗೆ ರವಿಯ ಚಿಂತನೆಯನ್ನು ಮಾಡ್ತಾ ಹೋದರೆ ವಿಸ್ತಾರವಾಗಿದೆ. ರವಿ ಬಗ್ಗೆನೇ ಹೆಚ್ಚು ಕಡಿಮೆ ಒಂದು 10-12 ಗಂಟೆಗಳ ಕಾಲ ಮಾತಾಡಬಹುದಾಗುತ್ತೆ. ಎಲ್ಲವನ್ನ ಕೂಡಿಟ್ಟುಕೊಂಡು ರವಿಯ ವಿಸ್ತಾರತೆ ಏನವನು ವಿಶ್ವಪ್ರಕಾಶಕ, ಕರ್ಮಸಾಕ್ಷಿ ಅಂತ ಕರಿತೀವಿ. ನಾವು ಮಾಡುವ ಎಲ್ಲ ಕರ್ಮಗಳಿಗೆ ಅವನೊಬ್ಬನೇ ಸಾಕ್ಷಿಯಾಗಿರ್ತಕ್ಕಂಥದ್ದು ಸೂರ್ಯ ಚಂದ್ರ. ಅವರು ರಾತ್ರಿ ಮಾಡೋ ಕೆಲಸಗಳಿಗೂ ಚಂದ್ರ ಸಾಕ್ಷಿಯಾಗಿರ್ತಾನೆ, ಹಗಲು ಮಾಡೋ ಕೆಲಸಗಳಿಗೆ ಸೂರ್ಯ ಸಾಕ್ಷಿಯಾಗಿರ್ತಾನೆ. ಹೀಗಾಗಿ ಇವರನ್ನು ಬಿಟ್ಟು ನಾವು ಏನೂ ಮಾಡಲಿಕ್ಕಾಗಲ್ಲ. ಹೀಗಾಗಿ ಇಂಥ ಲೋಕದೀಪಕವಾಗಿರ್ತಕ್ಕಂಥ ಗ್ರಹ ಅದು ಸೂರ್ಯ. ಅಂಥ ಸೂರ್ಯ ಬಲಹೀನಾಗಿದ್ದಾನೆ. ಅದು ಪ್ರತಿ ರವಿವಾರ ನೀವು ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಸೂರ್ಯನ ಆರಾಧನೆ ಹೇಗಪ್ಪ ಅಂತಂದರೆ ಸೂರ್ಯನ ಸ್ತುತಿಯನ್ನು ಪ್ರತಿ ದಿವಸ ನೀವು ಮಾಡಿ. ಸೂರ್ಯನಿಂದ ವಿಶೇಷವಾದ ಬುದ್ಧಿಬಲ ನಾನು ಪ್ರಾರಂಭದಲ್ಲಿ ಹೇಳಿದೆ. ಅಲ್ಲಿ ನಮ್ಮ ವೇದ ಸಾಹಿತ್ಯ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂತ ಗುರುತಿಸಿದೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಗಾಯತ್ರಿ ಮಂತ್ರ ಅಂತ ಕರೀತಾರೆ.
ಗಾಯತ್ರಿ ಹೆಸರಿಗೆ ಅದು ಗಾಯತ್ರಿ ಛಂದಸ್ ವಸ್ತುತಃ. ಅದರೊಳಗಿರತಕ್ಕಂಥದ್ದು ಏನಪ್ಪ ಅಂದರೆ ಸವಿತೃಶಕ್ತಿ. ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಬರುತ್ತೆ. ಧಿಯ ಯಹ ನಃ ಪ್ರಚೋದಯಾತ್. ಅದು ನನ್ನೊಳಗಿರ್ತಕ್ಕಂಥ ನಿಕ್ಷೇಪವಾಗಿರುವಂಥ ಯಾವ ವಿಶಿಷ್ಟ ಶಕ್ತಿ ಇದೆ ಬುದ್ಧಿ, ಅದನ್ನು ಪ್ರಚೋದಿಸು ಅಂತ ಸೂರ್ಯನನ್ನು ಕುರಿತು ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಗಾಯತ್ರಿ. ವೇದ ಮಾತಾ ಗಾಯತ್ರಿ. ವೇದದ ಮಾತೆ ಯಾರು ಅಂದರೆ ಗಾಯತ್ರಿ ಅಂತ ಹೇಳ್ತಾರೆ. ಇಂಥ ಶಕ್ತಿ ಆ ಸೂರ್ಯನೊಳಗಿದೆ, ಸವಿತ್ರೊಳಗಿದೆ. ಸೂರ್ಯನನ್ನು ಆರಾಧನೆ ಮಾಡಿ ಗೆದ್ದವರು ಅನೇಕರು ನಾವು ಉಪನಿಷತ್ತುಗಳಲ್ಲಿ ಕಥೆಗಳಲ್ಲಿ ಕಾಣ್ತೀವಿ. ಇದನ್ನು ನಚಿಕೇತಾಗ್ನಿ ಅಂತ ಈ ದಿವಸ ಆ ಒಂದು ಹೊಸ ಬೆಳಕನ್ನು ಕಂಡುಕೊಂಡಂಥ ಒಂದು ನಚಿಕೇತ. ಅವನು ಎಲ್ಲ ಯಾವುದರಿಂದಪ್ಪ ಅಂದರೆ ಇದೇ ಸೂರ್ಯಶಕ್ತಿಯಿಂದ, ಅದೇ ಆ ಪ್ರಭಾವದಿಂದಾಗಿ. ಬಿಡಿ, ಹೇಳ್ತಾ ಹೋದರೆ ಸಾಕಷ್ಟಾಗುತ್ತೆ. ಅಂತೂ ಈ ದಿವಸ ಸೂರ್ಯನ ಪ್ರಾರ್ಥನೆಗಳನ್ನು, ಸೂರ್ಯನ ಆರಾಧನೆಯನ್ನು ಎಲ್ಲರೂ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಮಾಡಬೇಕು. ಯಾಕೆಂದರೆ ನೀವು ಬುದ್ಧಿ ಚುರುಕಾಗಬೇಕಲ್ಲ. ಆಂಜನೇಯ ಕೂಡ ವ್ಯಾಕರಣವನ್ನು ಎಲ್ಲಿ ಕಲ್ತಿದ್ದು ಗೊತ್ತಾ? ಸೂರ್ಯನಿಂದ. ಸೂರ್ಯ ಆಂಜನೇಯನಿಗೆ ಗುರು. ಹೀಗಾಗಿ ನೀವು ಗುರುವಿಗೆ ಗುರುವಾಗಬೇಕು ಅಂತಂದರೆ ಸೂರ್ಯ ಆರಾಧನೆ ಮಾಡಬೇಕು. ತುಂಬ ಚೆನ್ನಾದ ಪಟುತ್ವದ ಬುದ್ಧಿವಂತಿಕೆ ಬರುತ್ತೆ. ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.